ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಡೇ 22. ಇವತ್ತೆಲ್ಲಪ್ಪ ಬಂದಿರೋಂದರೆ ದೇವ್ರ ಬೆಟ್ಟ ಗೈಸ್. ಇಲ್ಲಿ ಆನೇಕಲ್ಲಿಂದ ಒಂದು 20 ಕಿಲೋಮೀಟರು. ಇದು ತಳಿ ರೋಡಲ್ಲಿ ಬರುತ್ತೆ. ಒಳ್ಳೆ ಪ್ಲೇಸು ಗೈಸ್, ಪೀಸ್ಫುಲ್ಲಾಗಿರುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಒಂದೊಂದೇ ಕ್ಲಿಪ್ಸ್ ಹಾಕ್ತೀನಿ ಯಾವ್ಯಾವ ಥರ ಆಯಿತು ಅಂತ. ದೇವಸ್ಥಾನ ಮತ್ತು ಶಿವ ದೇವಸ್ಥಾನ ಅಲ್ಲಿ ಅಂದರೆ ಕೆಳಗಡೆ ಬೈಕ್ ಪಾರ್ಕ್ ಮಾಡಬೇಕು, ಮೇಲೆ ಬಂದು ದೇವಸ್ಥಾನ ಇದೆ ಗೈಸ್. ಒಳ್ಳೆ ವ್ಯೂ ಪಾಯಿಂಟು ನೋಡಿ. ವ್ಯೂ ಪಾಯಿಂಟು ಯಾವ ಥರ ಇದೆ ಅಂತ ಹಾಕ್ತೀನಿ. ಮಸ್ತಾಗುತ್ತೆ ದೇವಸ್ಥಾನ, ಒಂದ್ಸರಿ ವಿಸಿಟ್ ಮಾಡಿ. ಬೆಂಗಳೂರಿಂದ ಒಂದು 80 ಕಿಲೋಮೀಟರ್ಸ್ ಆಗ್ಬೋದು ಗೈಸ್. ವಿಸಿಟ್ ಮಾಡಿ, ಸೂಪರಾಗಿದೆ ದೇವಸ್ಥಾನ. ನಮ್ಮ ಸರ್ಜಾಪುರದಿಂದ ಅಮ್ಮಮ್ಮ ಅಂದರೆ ಒಂದು 50 ಕಿಲೋಮೀಟರ್ಸ್ ಆಗ್ಬೋದು ಗೈಸ್. ಒಳ್ಳೆ ಪ್ಲೇಸು, ಒಂದ್ಸರಿ ವಿಸಿಟ್ ಮಾಡಿ. ವಿಸಿಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಲೆವೆಲ್ ಪ್ಲೇಸು, ನೆಕ್ಸ್ಟ್ ಲೆವೆಲ್ ವ್ಯೂ ಪಾಯಿಂಟು ಅಂದರೆ ಬೆಟ್ಟ ಸುತ್ತಮುತ್ತ ಫಾರೆಸ್ಟ್ ಏರಿಯಾನೇ ಇರೋದು. ತುಂಬ ಇಷ್ಟ ಆಗೋಯ್ತು ಈ ಪ್ಲೇಸು. ನೆಕ್ಸ್ಟ್ ಟೈಮ್ ಮತ್ತೆ ವಿಸಿಟ್ ಮಾಡಬೇಕು ಅನಿಸೈತೆ ನೀವು ಹೋಗಿದ್ದೀರ ಅಂದರೆ. ನೋಡಿ ಯಾವ ಥರ ಫಾರೆಸ್ಟ್ ಏರಿಯಾ ಇದು, ಫುಲ್ಲು ಫಾರೆಸ್ಟ್ ಏರಿಯಾ. ನಾನು ಅಲ್ಲೊಂದು ವೀಡಿಯೋ ತೊಗೊಂಡು ಮಸ್ತಾಗಿ ಅಲ್ಲೇ ಹೋಗಿ ನಾಷ್ಟ ಮಾಡಿಕೊಂಡು, ನಾಷ್ಟ ಏನು ಮಾಡಲ್ಲ ನಾವು ಕೆಳಗಡೆನೇ ತೊಗೊಂಡು ಹೋಗ್ಬೇಕು. ಅರೆ ಬೆಟ್ಟ ಫುಲ್ ಕ್ಲೀನಾಗಿಡಿ. ಸರಿ ಅಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಬಂದ್ರಿ ಗಾಯ್ಸ್. ಇಲ್ಲಿ ಆನೇಕಲ್ ಹತ್ರ ಬಂದರೆ ಒಂದು ಫಾಲ್ಸ್ ಇತ್ತು. ನನ್ನ ಫ್ರೆಂಡ್ ಕರ್ಕೊಂಡೋದ ಮುತ್ತೆಲ್ಮಾಡು ಅಂತ. ಆನೇಕಲ್ ಜನಕ್ಕೆ ಗೊತ್ತಿರುತ್ತೆ. ಒಂದು ಆನೇಕಲ್ಲಿಂದ 4-5 ಕಿಲೋಮೀಟರು. ನೀರು ಇತ್ತು, ಮಸ್ತಾಗಿ ಆಟ ಆಡ್ಕೊಂಡು ಅಲ್ಲೂ. ಸರಿ ಅಂದ್ಬಿಟ್ಟು ಒನ್ ಡೇ ಪಿಕ್ನಿಕ್ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ನಮ್ಮೂರ ಕಡೆ ಬಂದ್ರಿ ಗಾಯ್ಸ್. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಬರಬೇಕಲ್ಲ ನೋಡಿ. ಬೆಂಗಳೂರಲ್ಲಿ ಬಸ್ ಹಿಡ್ಕೊಂಡು ಮತ್ತೆ ಬಂದೆ ಬೆಂಗಳೂರಿಗೆ. ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಗಾಯ್ಸ್. ಸಂಡೇ ಪಿಕ್ನಿಕ್ ಮುಗಿಸ್ಕೊಂಡು ಮಂಡೇ ಮತ್ತೆ ಕಾಲೇಜ್ ಬರಲೇಬೇಕು.